ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ನಾಚಿಕೆ ಇಲ್ಲ. ಬೆಂಗಳೂರಿನಲ್ಲಿ ಟಿವಿ9ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ನೀಡಿದ್ದಾರೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ತೀವ್ರವಾಗಿ ಖಂಡಿಸುತ್ತೇನೆ. ರಾಜ್ಯಪಾಲರು ಕಾಂಗ್ರೆಸ್ ಸರ್ಕಾರವನ್ನ ಕೂಡಲೇ ವಜಾ ಮಾಡಲಿ ಅಂತ ಆಗ್ರಹಿಸಿದ್ದಾರೆ. ಪಾಕ್ ಪರ ಘೋಷಣೆ ಕೂಗಿರುವಂತಹ ಹಿಂದೆ ಕಾಂಗ್ರೆಸ್ ಕೈವಾಡ ಇದೆ ಅಂತ ಆರ್ ಅಶೋಕ್ ಆರೋಪಿಸಿದ್ದಾರೆ. ಸರ್ಕಾರದ ವಿರುದ್ಧವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಗುಡುಗಿದ್ದಾರೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ವಿರೋಧ ಪಕ್ಷದ ನಾಯಕರಂತ ಆರ್ ಅಶೋಕ್ ಅವರಿದ್ದಾರೆ. ಬನ್ನಿ ನೇರವಾಗಿ ಅವರನ್ನ ಮಾತಾಡಿಸ್ತೀನಿ. ಸರ್, ಈಗ ವಿಧಾನಸೌಧದ ಒಳಭಾಗದಲ್ಲಿ ಸಂಭ್ರಮಾಚರಣೆ ಸಮಯದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ 2-3 ಬಾರಿ ದೊಡ್ಡ ಮಟ್ಟದಲ್ಲಿ ಘೋಷಣೆಯನ್ನು ಕೂಗಲಾಗಿದೆ. ಇವರೆಲ್ಲ ಕಾಂಗ್ರೆಸ್ ಅವರೇ ಕರೆಸಿರೋದು. ಅವರಿಗೆ ಟಿಕೆಟ್ ಕೊಟ್ಟಿದ್ದಾರಲ್ಲ, ಟಿಕೆಟ್ ಕೊಟ್ಟವ್ರು ಯಾರು? ಕಾಂಗ್ರೆಸ್ ಅವರು. ಅವ್ರನ್ನ ಕರೆಸ್ತವ್ರು ಯಾರು? ಕಾಂಗ್ರೆಸ್ ಅವರು. ಕೂಗಿಸ್ತವ್ರು ಯಾರು? ಕಾಂಗ್ರೆಸ್ ಅವರು. ಅವ್ರನ್ನ ಅಲ್ಲಿಂದ ಹೋಗೋಕ್ಕೆ ಬಿಟ್ಟವ್ರು ಯಾರು? ಕಾಂಗ್ರೆಸ್ ಅವರು. ಇವ್ರಿಗೆ ನಿಜವಾಗೂ ಅವ್ರು ಇಲ್ಲ ಅಂತ ಹೇಳಿದ್ರೆ ಹೆಂಗ್ ಬಿಟ್ರು ಅವ್ರನ್ನ ಆಚೆ ಹೋಗಕ್ಕೆ? ಹೆಂಗ್ ಬಿಟ್ರು? ವಿಧಾನಸೌಧದೊಳಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ ಅಂತ ಹೇಳಿದ್ರೆ ಈ ದೇಶದ ಈ ರಾಜ್ಯದಲ್ಲಿ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ? ಸತ್ತೋಗಿರೋ ಸರ್ಕಾರ. ಮಾನ ಮರ್ಯಾದೆ ಇಲ್ಲ ಇವ್ರಿಗೆ. ಮಾನ ಮರ್ಯಾದೆ ಇದ್ರೆ ಸಿದ್ದರಾಮಯ್ಯನವರು ಅವ್ರ ಸರ್ಕಾರ ಒಂದು ಕ್ಷಣನೂ ಕೂಡ ಅಧಿಕಾರದಲ್ಲಿ ಇರಬಾರ್ದು. ಪಾಕಿಸ್ತಾನ್ ಜಿಂದಾಬಾದ್ ವಿಧಾನಸೌಧದೊಳಗಡೆ ಏನ್ರಿ ಸರ್ಕಾರ ಬದುಕಿದೆಯೇನ್ರಿ? ಸರ್, ಈಗ ಈ ಒಂದು ಘೋಷಣೆಯಿಂದ ಕಾಂಗ್ರೆಸ್ ನಾಯಕರೇ ಇದ್ದಾರೆ ಅಂತೀರಿ. ಹಂಗಾರೆ ಕಾಂಗ್ರೆಸ್ ನಾಯಕರ ಪ್ರಚೋದನೆ ಅಂತಿರೋದು ಯಾರು? ಕರ್ಕೊಂಬಂದವ್ರು ಯಾರು? ಟಿಕೆಟ್ ಕೊಟ್ಟವ್ರು ಯಾರು? ಅವ್ರಿಗೆ ಹಿಂಬಾಕಲ್ಲಿ ಹೆಂಗ್ ಬಂದರು? ವಿಧಾನಸೌಧದೊಳಗಡೆ ಹೆಂಗ್ ಬಂದರು? ಕೂಗಿದ ಮೇಲೆ ಹೆಂಗ್ ಹೋದ್ರು? ಎಲ್ಲ ಕಾಂಗ್ರೆಸ್ ತಾನೆ. ಮನೆ ದೇಶನ ಇಬ್ಬಾಗ ಮಾಡಬೇಕು ಅಂದ್ರಲ್ಲ, ಇವರೇ ತಾನೇ ಹೇಳಿದ್ದು. ದೇಶ ಇಬ್ಬಾಗ ಆಗಬೇಕು ಅಂತ ಹೇಳಿದವ್ರು ಇವರೇ ತಾನೇ. ಭಾರತನ ಹೊಡಿಬೇಕು ಅಂತ ಹೇಳಿದವರು. ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಅಂದರೆ ಏನ್ರಿ? ವಿಧಾನಸೌಧ ಒಳಗಡೆ ಮಾಡ್ತಾರೆ ಅಂದರೆ ಏನ್ರಿ? ಕಾಂಗ್ರೆಸ್ ಸರ್ಕಾರ ಬದುಕಿದೆಯೇನ್ರಿ? ಕಾನೂನು ಸುವ್ಯವಸ್ಥೆ ಇಲ್ಲಿ ಬದುಕಿದೆಯಾ? ಸತ್ತೋಗಿದೆ ಕಾನೂನು ಸುವ್ಯವಸ್ಥೆ. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಈ ರೀತಿಯಾದ ಘಟನೆಗಳು ಮರುಕಳಿಸಿದೆ ಅಂತೀರಾ? ಹಾಗಾದ್ರೆ ಕಾಂಗ್ರೆಸ್ ಬಂದ್ಮೇಲೆ ಭಯೋತ್ಪಾದಕರನ್ನ ರಾಜಾರೋಷವಾಗಿ ಬೀದಿಯಲ್ಲಿ ಓಡಾಡ್ತಾ ಇದ್ರು. ಈಗ ವಿಧಾನಸೌಧ ಒಳಗಡೆನೂ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ, ಕಾಂಗ್ರೆಸ್ ಅವ್ರು ಯಾರ ಪರ? ಪಾಕಿಸ್ತಾನ ಪರನಾ? ಭಯೋತ್ಪಾದಕರ ಪರನಾ? ಯಾರ ಪರ ಅನ್ನೋದು ಅರ್ಥ ಆಗ್ತಾ ಇದೆಯಲ್ಲ. ಏನು ಈಗ ಮುಖ್ಯಮಂತ್ರಿಗಳಾದವರು ಈ ಥರದ ಘಟನೆ ನಡೆದಾಗ ಅವರು ನಿಜವಾಗೂ ಅವ್ರಿಗೇನಾದರೂ ಗೌರವ ಇದ್ದರೆ ನಾನು ಒಂದು ಕ್ಷಣನೂ ಕೂಡ ಇಲ್ಲಿರಲ್ಲ, ಪಾಕಿಸ್ತಾನ ಘೋಷಣೆಯನ್ನು ವಿಧಾನಸಭೆ ಒಳಗಡೆ ಕೂಗಿದ್ದಾರೆ ಅಂದರೆ ನಾನು ಒಂದು ಕ್ಷಣನೂ ಇರಲ್ಲ ಅಂತ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅವ್ರು. ಈ ಘಟನೆ ನೀವು ತೀವ್ರವಾಗಿ ಖಂಡಿಸ್ತೀರಾ? ಹಾಗಾದ್ರೆ ಖಂಡಿಸ್ತೀರಿ. ಇದೊಂದು ಕಪ್ಪು ಚುಕ್ಕೆ ಈ ಸರ್ಕಾರಕ್ಕೆ. ಇನ್ನು ಯಾವುದೇ ಕಾರಣಕ್ಕೂ ಇವ್ರು ಏನೇ ಹೇಳಿದ್ರು ಕೂಡ ಇವರು ಭಯೋತ್ಪಾದಕರ ಪರವಾಗಿದ್ದಾರೆ ಅಂತ ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಕ್ಯಾಮ್ರಾಮನ್ ನವೀನ್ ಜೊತೆ ಸುನಿಲ್, ಟಿವಿ9 ಬೆಂಗಳೂರು. ಈ ಒಂದು ವಿಚಾರದಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಏನಂದರೆ ವಿಧಾನಸೌಧ ಅಂತಂದರೆ ಒಂದು ಪವಿತ್ರವಾದಂಥ ಒಂದು ದೇವಾಲಯ. ಸಾಕ್ಷಾತ್ ಆ ಕನ್ನಡ ತಾಯಿ ಭುವನೇಶ್ವರಿನೇ ಇರುವಂಥ ಒಂದು ಪುಣ್ಯ ಸ್ಥಳ ಅಂತಲೇ ನಾವು ಭಾವಿಸಬೇಕಾಗುತ್ತೆ. ಅಂಥ ಒಂದು ಸ್ಥಳದಲ್ಲಿ ಈ ರೀತಿಯ ಒಂದು ಪಾಕಿಸ್ತಾನ ಪರವಾದ ಘೋಷಣೆಗಳನ್ನು ಕೂಗೋದ್ರ ಮೂಲಕ ಏನೊಂದು ಕೆಲವೊಂದು ಕಿಡಿಗೇಡಿಗಳು ಈ ಒಂದು ಕೃತ್ಯಕ್ಕೆ ಅವರು ಈ ರೀತಿಯೆಲ್ಲ ಘೋಷಣೆಗಳನ್ನು ಕೂಗಿದ್ದಾರೆ. ಅವರನ್ನು ಗುರುತಿಸಿ ಸರ್ಕಾರ ಅವರನ್ನು ಬಂಧಿಸಿ ತುಂಬ ಕಠಿಣವಾದಂಥ ಒಂದು ಕ್ರಮ ಕೈಗೊಳ್ಳಬೇಕು ಅಂತೇಳಿ ತಮ್ಮ ಮೂಲಕ ನಾನು ಆಗ್ರಹ ವ್ಯಕ್ತಪಡಿಸಿದೆ. ಆ ಥರ ಯಾರಾದರೂ ಕೂಗಿದ್ರೆ ಅವ್ನು ಹಿಡಿದು ನೇಣಿಗೆ ಅದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಯಾವುದೇ ಪಕ್ಷದ ಕಾರ್ಯಕರ್ತರಾಗಿರಲಿ, ದೇಶ ಮುಖ್ಯ. ಅವನು ನನಗೆ ಗೊತ್ತಿಲ್ಲ, ನಾನು ಟಿವಿ ನೋಡಿಲ್ಲ. ಅವ್ನು ನಿಜವಾಗ್ಲೂ ಕೂಗಿದ್ದೇ ಆಗಿದ್ರೆ ಅವ್ನು ಹಿಡಿದು ಇವತ್ತೇ ನಾಳೆನೇ ಯಾವುದೋ ಕಾನೂನೇ ಬೇಕಾದ್ರೆ ತೆಗೆದು ನೇಣಿಗೆ ಹಾಕ್ಬಿಡಿ. ಏನೋ ಬೇಕಂತನೋ ಬೇಡ ಅಂತನೋ ಕೂಗಿದ್ರೆ ಅದು ಅಕ್ಷರ ಸಹ ತಪ್ಪು. ಅವನ್ನ ಈ ಕೂಡಲೇ ಬಂಧಿಸಿ ನೇಣಿಗೆ ಶಿಕ್ಷೆ ಕೊಟ್ಟರು ತಪ್ಪಿಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಕಾಂಗ್ರೆಸ್ ಸರ್ಕಾರ ಬರ್ಖಾಸ್ತ್ ಮಾಡಬೇಕು. ಯಾಕಂದರೆ ಇಂಥ ನೀಚ ಇಲ್ಲಿ ನಮ್ಮ ಅಸೆಂಬ್ಲಿ ಒಳಗೆ ಬಂದಮೇಲೆ ಪಾಕಿಸ್ತಾನ್ ಜಿಂದಾಬಾದ್ ಅಂದರೆ ಅವ್ರಿಗೆ ಹಕ್ಕು ಇಲ್ಲ. ನಾಳೆ ಅವ್ರಿಗೆ ಖಾಲಿ ಮಾಡಬೇಕು. ಯಾರು ಭೀ ಇಲ್ಲಿ ಬೆಂಗಳೂರು ಒಳಗೆ ಅಥವಾ ನಮ್ಮ ಅಸೆಂಬ್ಲಿ ಒಳಗೆ ಪಾಕಿಸ್ತಾನ ಮಾಡ್ತಾರನ್ನ ಪಾಕಿಸ್ತಾನ ಹೋಗಬೇಕು. ಮುಖ್ಯಮಂತ್ರಿ ರಿಪ್ಲೈ ಕೊಡಬೇಕು, ರಾಜೀನಾಮೆ ಕೊಡಬೇಕು. ಮುಖ್ಯಮಂತ್ರಿ ರಿಪ್ಲೈ ಕೊಡಬೇಕು ಅಥವಾ ರಾಜೀನಾಮೆ ಕೊಡಬೇಕು. ಮುಖ್ಯಮಂತ್ರಿ ಇಂಥ ಜನ ಬೆಂಬಲ ಮಾಡ್ತಾರೆ ಅಂದರೆ ಭಾಳ ನಮ್ಮದು ನೋವಾಗಿದೆ. ಯಾಕಂದರೆ ಅಸೆಂಬ್ಲಿ ಒಳಗೆ ನಾನು ಬಂದಿರು ನಮ್ಮ ಇಲ್ಲಿ ಸಂವಿಧಾನವನ್ನು ನಾನು ಮಾಡ್ತೀವಿ, ಎಲ್ಲಿ ಹೊಸ ರೂಲ್ಸ್ ಕಾನೂನು ಮಾಡ್ತೀವಿ. ಈ ಜಾಗ
ಹಿಂದೂಸ್ತಾನ್ನಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರು ಒಳಗೆ ಭಾಳ ನೋವಾಗಿದೆ. ಅದಕ್ಕಾಗಿ ಮುಖ್ಯಮಂತ್ರಿ ರಿಸೈನ್ ಕೊಡಬೇಕು. ತೀವ್ರ ನಾನು ಖಂಡಿಸ್ತೀನಿ. ಎಲ್ಲ ಕರ್ನಾಟಕ 7 ಕೋಟಿ ಜನತಾ ಪರವಾಗಿ ಖಂಡಿಸ್ತೀನಿ. ಭಾಳ ನಮ್ಮದು ಭಾಳ ಧಕ್ಕೆ ಆಗಿದೆ. ತಾವು TV9 ವರದಿ ಮಾಡ್ತಾ ಇದ್ದೀರಿ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ರಾಜ್ಯದ ಶಕ್ತಿಸೌಧದಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯಲ್ಲಿ ಜನಾಕ್ರೋಶನೂ ಕೂಡ ವ್ಯಕ್ತವಾಗ್ತಿರುವಂಥದ್ದು. ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಕಚೇರಿಗೂ ಕೂಡ ಮುತ್ತಿಗೆ ಹಾಕುವಂತಹ ಪ್ರಯತ್ನವನ್ನು ಮಾಡಿದ್ರು. ಇನ್ನೊಂದು ಕಡೆಯಲ್ಲಿ ಪೊಲೀಸರು ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲಿಸಿಕೊಂಡಿದ್ದಾರೆ. ಸೆಕ್ಷನ್ 505 ಕ್ಲಾಸ್ 1 ಕ್ಲಾಸ್ ಬಿ ಹಾಗೆಯೇ 153 ಬಿ ಅಡಿಯಲ್ಲೂ ಕೂಡ ಕೇಸ್ ದಾಖಲಿಸಿಕೊಳ್ಳಲಾಗಿದೆ. ಇನ್ನೊಂದು ಕಡೆಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಒಂದು ಈ ರೀತಿಯಾದಂತಹ ಧೋರಣೆಯನ್ನ ತೋರ್ತಾ ಇದೆ, ಅವರಿಂದಲೇ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರವನ್ನ ಕೆಳಗಿಳಿಸಬೇಕು ಅನ್ನೋ ರೀತಿಯಲ್ಲೂ ಕೂಡ ಆಗ್ರಹಿಸ್ತಾ ಇರುವಂಥದ್ದು. ಹಾಗೇನೆ ಎಲ್ಲಾ ನಾಯಕರು ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಾವು ದೇಶದಾದ್ಯಂತಲೂ ಕೂಡ ಹೋರಾಟವನ್ನ ನಡೆಸ್ತೇವೆ, ಇದು ದೇಶ ವಿರೋಧಿ ಹೇಳಿಕೆ ಆಗಿರುವಂಥದ್ದು. ಹೀಗಾಗಿ ಇದನ್ನ ನಾವು ಯಾರೂ ಕೂಡ ಎಂಟರ್ಟೈನ್ ಮಾಡೋದಿಲ್ಲ. ಹೀಗಾಗಿ ಇದರ ವಿರುದ್ಧವಾಗಿ ನಾವು ನಿಲ್ತೇವೆ. ರಾಜ್ಯ ಸರ್ಕಾರ ಕೂಡಲೇ ಕ್ಷಮೆ ಕೇಳಬೇಕು. ಹಾಗೆಯೇ ಯಾರು ಈ ಒಂದು ಹೇಳಿಕೆಗಳನ್ನ ನೀಡಿದ್ದಾರೆ ಅವರನ್ನು ಕೂಡಲೇ ಬಂಧಿಸಬೇಕು ಅನ್ನೋ ರೀತಿಯಲ್ಲೂ ಕೂಡ ಆಗ್ರಹಿಸಲಾಗಿದೆ. ಇನ್ನೊಂದು ಕಡೆಯಲ್ಲಿ ನಾಸೀರ್ ಹುಸೇನ್ ಬೆಂಬಲಿಗರಿಂದ ಪಾಕ್ ಪರ ಘೋಷಣೆ ಕೂಗಿಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ ಸಮಜಾಯಿಷಿ ಕೊಡುವಂತ ಕೆಲಸವನ್ನು ಮಾಡಲಾಗಿದೆ. ಸಿಎಂ ಅಧಿಕೃತ ಗ್ರೂಪ್ನಲ್ಲಿ ಈ ಒಂದು ವಿಡಿಯೋವನ್ನು ಕೂಡ ಶೇರ್ ಮಾಡಲಾಗಿದೆ. ಪಾಕಿಸ್ತಾನ ಪರ ಘೋಷಣೆ ಅಲ್ಲ, ಅದು ನಾಸೀರ್ ಹುಸೇನ್ ಜಿಂದಾಬಾದ್ ಅನ್ನುವಂಥ ರೀತಿಯಲ್ಲಿ ಘೋಷಣೆಯನ್ನ ಕೂಗಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಪಾಕಿಸ್ತಾನ ಸಿಎಂ ಸಿದ್ದರಾಮಯ್ಯನವರ ಮೀಡಿಯಾ ಗ್ರೂಪ್ ಏನಿದೆ ಅದರಲ್ಲಿ ಶೇರ್ ಮಾಡುವಂತಹ ಕೆಲಸವನ್ನು ಮಾಡಲಾಗಿದೆ. ಆದ್ರೆ ಬಿಜೆಪಿ ಆರೋಪಿಸ್ತಾ ಇರುವಂಥದ್ದು ಇದು ನೇರ ಆರೋಪವನ್ನು ಮಾಡ್ತಾ ಇದೆ.